ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಒಂದು ವಾರ ಅಥವಾ ಒಂದು 15 ದಿನಗಳಿಂದ ನಾವು ಎಲ್ಲಿ ಹೋದರೂ ಡೆವಿಲ್ ದರ್ಶನ್ ಅವ್ರ ಸುದ್ದಿಗಳು ನಿರಂತರವಾಗಿ ಸುದ್ದಿಯಲ್ಲಿ ದರ್ಶನ್ ಅವ್ರು ಇದ್ದಾರೆ. ದರ್ಶನ್ ಅವ್ರ ಹೆಸರು ಕೇಳಿ ಬರ್ತಾ ಇದ್ದಾವೆ ಪ್ರತಿದಿನ ನ್ಯೂಸ್ ಒಳಗೆ. ಆದರೆ ಏನಂದ್ರೆ ಇವತ್ತಿನಿಂದ ಅಥವಾ ಒಂದು 15 ದಿನಗಳಿಂದ ನಮ್ಗೆ ದರ್ಶನ್ ಅವ್ರ ವಿಷಯ ಕೇಳಿ ಬರ್ತಾ ಇರೋದು ಆ ಒಂದು ಡೆವಿಲ್ ಸಿನಿಮಾ ಅಂತಂದ ತಕ್ಷಣ ಅವ್ರ ಅಭಿಮಾನಿಗಳೆಲ್ಲ ಭಾಳ ದಿನಗಳಿಂದ ಕಾಯ್ಕೊತಿದ್ರು. ಯಾವ ರೀತಿಯಾಗಿ ಅಂದರೆ ಈ ಹಿಂದ್ಗಡೆ ಸಾರಥಿ ಕೂಡ ರಿಲೀಸ್ ಆಗೋ ಟೈಮಲ್ಲಿ ತುಂಬ ಜನ ಅಭಿಮಾನಿಗಳು ಕಾಯ್ಕೊಂಡು ಕೂತಿದ್ರಂತೆ. ನಾವು ದರ್ಶನ್ ಅವ್ರ ಮೂವಿನ ಥಿಯೇಟ್ರಿಗೆ ನೋಡಬೇಕು, ನಾವು ಆ ಥಿಯೇಟ್ರಲ್ಲಿ ಥಿಯೇಟ್ರ್ ಮುಂದ್ಗಡೆ ಅವ್ರ ಕಟೌಟಿಗೆ ಹಾರ ಹಾಕಬೇಕು, ಹಾಲಿನ ಅಭಿಷೇಕ ಮಾಡ್ಬೇಕು, ಹಿಂಗೆ ಹಲವಾರು ರೀತಿಯಾಗಿ ಕಾಯ್ಕೊಂಡಿದ್ರಂತೆ. ಅದೇ ರೀತಿಯಾದಂಥ ಒಂದು ದರ್ಶನ್ ಅವರ ಒಂದು ಡೆವಿಲ್ ಮೂವಿ ಏನೈತಲ್ಲ, ಈಗ ಅವರ ಮತ್ತೊಮ್ಮೆ ದರ್ಶನ್ ಎಲ್ಲ ಅಭಿಮಾನಿಗಳ ಒಂದು ಮನರಂಜನೆಗೆ ಸಾಕ್ಷಿಯಾಗೈತಿ. ದರ್ಶನ್ ಅಭಿಮಾನಿಗಳಂತೂ ಅವರ ಒಂದು ಖುಷಿಗೆ ಪಾರವೇ ಇಲ್ಲ ಅನ್ಬೋದು. ನಾವು ಇವತ್ತು ನಿನ್ನೆಯಿಂದನೇ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಅಥವಾ ಒಂದು ವಾರ ಕಂಟಿನ್ಯೂ ಒಂದು ವಾರ ಆಗಿರ್ಬೋದು, ಒಂದು ವಾರಗಳಲ್ಲಿ ಅವರು ಆ ಕಟೌಟ್ಗಳನ್ನು ರೆಡಿ ಮಾಡಿಸೋದಾಗಿರ್ಬೋದು, ಬ್ಯಾನರ್ಗಳನ್ನ ರೆಡಿ ಮಾಡಿಸೋದಾಗಿರ್ಬೋದು, ವಿವಿಧ ರೀತಿಯಾಗಿ ಅವ್ರವ್ರ ರೀತಿಯಾದಂಥ ಸೆಲೆಬ್ರಿಟಿಗಳಿಗೆಲ್ಲ ಅವರು ದರ್ಶನ್ ಅವ್ರು ಮೊದಲೇ ಹೇಳಿದ್ದಾರೆ, ನನ್ನ ಸೆಲೆಬ್ರಿಟಿಗಳೇ ನನ್ನ ಅಭಿಮಾನಿಗಳು ಅಂತೇಳಿ. ಆದರೆ ಅವ್ರ ಹೀರೋ ಒಂದು ಸಿನಿಮಾಕ್ಕಾಗಿ ಇವತ್ತೆಲ್ಲ ಒಂದು 15 ದಿನಗಳಿಂದ ಎಲ್ಲ ದರ್ಶನ್ ಸರ್ ಸೆಲೆಬ್ರಿಟಿಗಳು ಕಾಯ್ಕೊಂಡು ಕೂತಿದ್ರು. ಅವರ ಒಂದು ಸೆಲೆಬ್ರೇಷನ್ಗಾಗಿ ಕಾಯ್ಕೊಂಡು ಕೂತಿದ್ರು ಅನ್ಬೋದು ನಾವು. ಏನಂದ್ರೆ ದರ್ಶನ್ ಅವರ ಒಂದು ಡೆವಿಲ್ ಸಿನಿಮಾ, ನಾವು ಹಿಂದೆ ಕಾಟೇರ ಸಿನಿಮಾ ನೋಡಿ ಒಮ್ಮೆ ಡೆವಿಲ್ ಸಿನಿಮಾ ನೋಡೋಕೆ ಬಂದ ತಕ್ಷಣ ಅವೊಂಥರ ಆ ಪ್ರಪಂಚ ಬೇರೆ ಅನಿಸ್ಬಿಡುತ್ತೆ. ಯಾಕಂದ್ರೆ ಕಾಟೇರದಲ್ಲಿ ಆ ಒಂದು ಒಳ್ಳೆಯ ಮೃದು ಸ್ವಭಾವದ ವ್ಯಕ್ತಿಯಾಗಿ, ಒಂದು ಹಳ್ಳಿ ಹೈದನಾಗಿ, ಅವರು ಆ ಒಂದು ಕೈಯಲ್ಲಿ ಒಂದು ದಾರದ ಚೀಲ ಹಿಡ್ಕೊಂಡು ಆ ಒಂದು ಬಿಳಿ ಗಡ್ಡ ಮೀಸೆ ಇದನ್ನೆಲ್ಲ ಬಿಟ್ಕೊಂಡು ಅವರು ಆ ಸಪ್ಪೆ ಮುಖದಲ್ಲಿ ಆ ಒಂದು ವಯಸ್ಸಾದಂತಹ ವೇಷದಲ್ಲಿ ಬರೋದನ್ನು ಕಲ್ಪಿಸ್ಕೊಂಡ್ರೆ ಇಲ್ಲಿ ದರ್ಶನ್ ಅವ್ರಿಗೂ ಭಾಳ ವಿಪರೀತ ಆದಂಥ ವ್ಯತ್ಯಾಸ ಕಾಣಿಸ್ತೈತಿ. ಆದರೆ ದರ್ಶನ್ ಅವರ ಡೆವಿಲ್ ಮೂವಿ ನಾವು ನೋಡಿದಾಗ ಇಲ್ಲಿ ಹೀರೋನ ವಿಲನ್ನ ಹೀರೋ, ಭಾಳ ಕನ್ಫ್ಯೂಸ್ ಆಗಬೇಡ್ರಿ, ಏನಿಲ್ಲ. ಇಲ್ಲಿ ನಾವು ಸಿನಿಮಾ ನೋಡಿದಾಗ ನಮ್ಗೆ ಗೊತ್ತಾಗ್ತೈತಿ. ಆದರೆ ಒಂದು ಕ್ಷಣ ಮಾತ್ರ ನೀವು ದಂಗ ಆಗ್ತೀರಿ. ಯಾಕಂದ್ರೆ ದರ್ಶನ್ ಅವ್ರ ಆ ಒಂದು ಆ್ಯಕ್ಟಿಂಗ್ ಏನೈತಲ್ಲ, ಅದು ಫಸ್ಟ್ ಕ್ಲಾಸ್. ಅದಕ್ಕೆ ರೇಟಿಂಗ್ ಪ್ರತಿಯೊಬ್ಬನು 10 ಕೊಡಲೇಬೇಕು. ಯಾಕಂದ್ರೆ ಅಂಥ ಒಂದು ಆ್ಯಕ್ಟಿಂಗ್ ಐತಿ. ದರ್ಶನ್ ಅವರು ಆ ಒಂದು ವಿಲನ್ ಲುಕ್ ಆಗಿರ್ಬೋದು, ಹೀರೋ ಲುಕ್ ಆಗಿರ್ಬೋದು, ಎರಡು ಮಾತ್ರ ಫಸ್ಟ್ ಕ್ಲಾಸಲ್ಲೇ ಅದಾವ. ಮತ್ತು ನಾವು ಇಲ್ಲಿ ಅಚ್ಯುತ್ ಅವ್ರನ್ನ ನೋಡ್ತೀವಿ. ಅಚ್ಯುತ್ ಅವರು ಸೈಲೆಂಟಾಗಿ ಇದ್ಕೊಂಡು, ಮೊದಲೇ ಅಚ್ಯುತ್ ಅವ್ರ ಆ್ಯಕ್ಟಿಂಗ್ ಅಂತೂ ಎತ್ತಿದ ಕೈ, ಅದನ್ನು ನಾವು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಇಲ್ಲಿ ಅಚ್ಯುತ್ ಕುಮಾರ್ ಅವ್ರು ಏನಿದಾರಲ್ಲ, ಅವರು ನಾವು ಏನು ಹೇಳ್ತೀವಿ ಅಂದರೆ ಸೂತ್ರಧಾರ ಅಂತೀವಲ್ಲ, ಈಗ ಗಾಳಿಪಟಕ್ಕೆ ಒಂದು ಸೂತ್ರ ಅನ್ನೋದಿರಬೇಕು, ಆ ಸೂತ್ರಕ್ಕೊಂದು ದಾರ ಇರೋದಲ್ಲ, ಆ ಸೂತ್ರಧಾರ ಇಲ್ಲಿ ಅಚ್ಯುತ್ ಕುಮಾರ್ ಅವರು ಸೈಲೆಂಟಾಗಿ ಇದ್ಕೊಂಡು ಆ ಒಂದು ಮೂವಿನ ಹೆಂಗೆ ಎಳ್ಕೊಂಡು ಹೋಗ್ತಾರೆ ಅಂತಂದ್ರೆ, ಒಂದು ಹೀರೋ ಮತ್ತು ವಿಲನ್ ಅಂದರೆ ಎರಡೂ ಬದಿಯಲ್ಲಿರುವಂಥ ದರ್ಶನ್ ಅವ್ರನ್ನ ಮೀಟ್ ಮಾಡಿಸೋದು ಅಚ್ಯುತ್ ಕುಮಾರ್ ಅವರು ಯಾವುದೇ ಒಂದು ಕ್ಯಾರೆಕ್ಟರ್ನ ಕೊಟ್ಟರೂ ಕೂಡ ಆ ಕ್ಯಾರೆಕ್ಟರ್ನ ಅರಿದು ಕುಡಿಯುವಂಥ ನಟರಾಕ್ಷಸ ಅನ್ಬೋದು ಅವ್ರಿಗೆ. ಅಂಥ ಅಚ್ಯುತ್ ಕುಮಾರ್ ಅವರು ಇಲ್ಲಿ ಸೈಲೆಂಟಾಗಿ ಇದ್ಕೊಂಡು ಒಂದಷ್ಟು ಎಮೋಷನ್ಸ್ ಆಗಿರ್ಬೋದು, ಅವರು ಒಂದಷ್ಟು ಚಾಣಾಕ್ಷತನ ಅನ್ಬೋದು, ಭಾಳ ಚಂದ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ನಾವು ಹಿಂಗೆ ನೋಡ್ತಾ ಹೋದಂಗೆ ಇಲ್ಲಿ ಕಾಮಿಡಿಯನ್ ಗಿಲ್ಲಿ, ನಾವು ದರ್ಶನ್ ಅವರು ಎಂಟ್ರಿಗೆ, ಅದು ವಿಲನ್ ಎಂಟ್ರಿ ಆಗಿರ್ಬೋದು, ಹೀರೋ ಎಂಟ್ರಿ ಆಗಿರ್ಬೋದು, ಎರಡು ಎಂಟ್ರಿಗೆ ಅಭಿಮಾನಿಗಳು ಯಾವ ರೀತಿಯಾಗಿ ಶಿಳ್ಳೆ ಚಪ್ಪಾಳೆ ತಡ್ತಾರಲ್ಲ, ಅದೇ ರೀತಿ ಇಲ್ಲಿ ಗಿಲ್ಲಿ ಎಂಟ್ರಿ ಆದಾಗ ಕೂಡ ಅದೇ ರೀತಿಯಾಗಿ ಇಡೀ ಥಿಯೇಟ್ರೆ ಮತ್ತೊಮ್ಮೆ ಫುಲ್ಲು ಶಿಳ್ಳೆ ಚಪ್ಪಾಳೆಗಳಿಂದ ಮುಳುಗಿ ಹೋಗ್ಬಿಡುತ್ತೆ. ಆದರೆ ನಾವು ಇನ್ನೊಂದು ನೋಡ್ಕೊತ ಹೋದಂಗೆ ಇಲ್ಲಿ ಗಿಲ್ಲಿಯವ್ರನ್ನ ನಾವು ನೋಡಿದಾಗ ಇಲ್ಲಿ ನಿರ್ದೇಶಕರು ಗಿಲ್ಲಿಯವ್ರಿಗೆ ಆ್ಯಕ್ಟಿಂಗ್ ಮಾಡಿಸಿಲ್ಲ, ಅವರು ನ್ಯಾಚುರಲ್ ಆಗಿ ಹೆಂಗಿದಾರೋ ಹಾಗೆ ಅವ್ರ ಕಡೆಯಿಂದ ಮಾತಾಡ್ಸಿದ್ದಾರೆ ಅನಿಸುತ್ತೆ. ಯಾಕಂದರೆ ನಾವು ಗಿಲ್ಲಿಯವ್ರನ್ನ ಈಗ ಹಲವಾರು ಪ್ಲಾಟ್ಫಾರ್ಮ್ಗಳಲ್ಲಿ ನೋಡ್ತಾ ಇದ್ದೀವಿ. ಅಲ್ಲಿ ಗಿಲ್ಲಿಯವ್ರು ಹೆಂಗಿದಾರಲ್ಲ, ಇಲ್ಲಿ ಸಿನಿಮಾದಲ್ಲೂ ಕೂಡ ಹಾಗೆ ಇದ್ದಾರೆ. ಅವರ ಒಂದು ಡೈಲಾಗ್ಸ್ ಆಗಿರ್ಬೋದು, ಟೈಮಿಂಗ್ಸ್ ಆಗಿರ್ಬೋದು, ಗಿಲ್ಲಿಯವರು ಮಸ್ತ್ ಮಾಡಿಸಿದ್ದಾರೆ. ನಾವು ಗಿಲ್ಲಿಯವ್ರನ್ನ ನೋಡ್ತಾ ಹೋದಂಗೆ ಹುಲಿ ಕಾರ್ತಿಕ್ ಅವ್ರು ಇರ್ಬೋದು. ಹುಲಿ ಕಾರ್ತಿಕ್ ಅವರು ಕಾಮಿಡಿಯನ್ ಆಗಿ ನಮಗೆ ಪರಿಚಯ ಆದರೂ ಕಡೆಗೆ ಒಂದು ಕ್ಷಣ ಹುಲಿ ಕಾರ್ತಿಕ್ ಅವರಿಂದ ಎಲ್ಲ ಅಭಿಮಾನಿಗಳು ಸೈಲೆಂಟಾಗಿ ಒಂದು ಕ್ಷಣ ಕಣ್ಣಲ್ಲಿ ನೀರು ತರುವಂಥ ಒಂದು ಸಿಚುವೇಶನ್ ಬರುತ್ತೆ. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಒಂಥರ ಕಣ್ಣಂಚಲ್ಲಿ ನಿಮ್ಗೆ ಪಕ್ಕ ನೀರು ಬಂದೇ ಬರುತ್ತೆ. ಆ ಒಂದು ರೀತಿಯಾದಂಥ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಮತ್ತಿನ್ನು ಹಾಗೆ ನೋಡ್ತಾ ಹೋದಂಗೆ ಹಲವಾರು ವಿವಿಧ ರೀತಿಯಾದಂಥ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ಶೋ ಮಾಡ್ಕೊಂಡು ಬಂದಂಥ ಕಲಾವಿದರನ್ನು ಕೂಡ ಇಲ್ಲಿ ತೊಗೊಂಡು ಬಂದಿದ್ದಾರೆ. ರಘು ಆಗಿರ್ಬೋದು, ಮತ್ತು ಬೇರೆ ಆದಂಥ ಕಲಾವಿದರನ್ನ ತೊಗೊಂಬಂದಿದ್ದಾರೆ. ಅವರು ಕೂಡ
ಯಾವುದೇ ಒಂದು ಹೆಚ್ಚಿನ ಡೈಲಾಗ್ಸ್ ಅಥವಾ ಸ್ಕ್ರೀನ್ ಮೇಲೆ ಬರದೇ ಇದ್ದರೂ ಅವ್ರು ಕೊಟ್ಟಂಥ ಕೆಲಸವನ್ನು ಭಾಳ ಚೆಂದ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಇನ್ನೊಂದು ಸಾಂಗ್ಸ್ನೆಲ್ಲ ಕೇಳ್ತಾ ಇದ್ವಿ, ಈ ಮೊದಲೇ ಸಾಂಗ್ಸ್ಗಳೆಲ್ಲ ರಿಲೀಸ್ ಆಗಿದ್ವು. ಸಾಂಗ್ಸ್ನ ಕೇಳ್ತಾ ಇದ್ದಾಗ 2 ಅಥವಾ 3 ಸಾರಿ ನಾವು ಕೇಳ್ಬೋದು ಸಾಂಗ್ಸ್, ಆ ಥರ ಇದ್ವು. ಅವನ್ನೆಲ್ಲ ಕೇಳಿದಾಗ ತುಂಬ ಜನ ಅನ್ಕೋತಾ ಇದ್ದರು ಸಾಂಗ್ಸ್ ಎಲ್ಲ ಹೋಗಿಬಿಡ್ತು, ಮ್ಯೂಸಿಕ್ ಅಷ್ಟು ಸರಿ ಆಗಲಿಲ್ಲ ಅಂತೇಳಿ. ಆದರೆ ನಾವು ಮ್ಯೂಸಿಕ್ ವಿಷಯಕ್ಕೆ ಮೂವಿಗೆ ಹೋದಾಗ BGM ನೋಡಿದರೆ ಒಂದು ಕ್ಷಣ ದಂಗಾಗೋದು ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಅಜನೀಶ್ ಲೋಕನಾಥ್ ಅವರು ಯಾವ ರೀತಿಯಾದಂಥ ಒಂದು BGMನ ಕೊಟ್ಟಿದ್ದಾರೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್. ನಾವು ಯಾವುದೋ ಒಂದು ನಮ್ಮ ಜನ ಬೇರೆ ಬೇರೆ ಹೇಳ್ತಾ ಇದ್ರು BGM ಬಂದರೆ ಆ ಉಡ್ಡು ಈ ಉಡ್ಡು ಹಿಂಗೆ ಅಂತ. ಕನ್ನಡ ಬಂದು ನೋಡಿ ಒಂದು ಸಾರಿ ಯಾವ ರೀತಿಯಾದಂಥ BGM ಕೊಟ್ಟಿದ್ದಾರೆ ಅಂದರೆ ಪ್ರತಿಯೊಬ್ಬನೂ ಕೂಡ ಏನಾಗುತ್ತೆ ಅಂತ ಕಾತುರದಿಂದ ಕಾಯುವಂಥದ್ದು, ಏನಾಗುತ್ತೆ ಅಂತ ನೋಡುವಂಥದ್ದು, ಪ್ರತಿಯೊಬ್ಬನು ಅಲರ್ಟ್ ಮಾಡುತ್ತೆ, ಪ್ರತಿ ಕ್ಷಣ ಅಲರ್ಟ್ ಮಾಡುವಂಥ BGM ಕೊಟ್ಟಿದ್ದಾರೆ. ಅದೊಂದು ಫಸ್ಟ್ ಕ್ಲಾಸ್ ಮಸ್ತ್ ಇದೆ. ಮತ್ತು ಇಲ್ಲಿ ದರ್ಶನ್ ಅವರು ಮತ್ತು ಈ ಒಂದು ಅಚ್ಯುತ್ ಕುಮಾರ್ ಅವರು ಏನು ಕಾಂಬಿನೇಷನ್ ಏನಿದೆಯಲ್ಲ ಇದು ಕೂಡ ಸಖತ್ತಾಗಿ ಮೂಡಿ ಬಂದೈತಿ. ಇದು ಒಂದು ಸ್ಟೋರಿ ಬಗ್ಗೆ ಹೇಳೋದಾದರೆ, ಆದರೆ ಫುಲ್ ಮೂವಿ ನೀವು ಅಲ್ಲೇ ಮೂವಿಗೆ ಹೋಗಿ ನೋಡಿದ್ರೆ ಫುಲ್ ಸ್ಟೋರಿ ಗೊತ್ತಾಗೋದು. ನಾವು ಸಿನಿಮಾ ನೋಡೋಕ್ಕಂತ ಹೋದಾಗ ನಾವು ಹಲವಾರು ರೀತಿ ಮಾಧ್ಯಮ ಸ್ನೇಹಿತರೊಂದಿಗೆ ಹಲವಾರು ರೀತಿಯಾದಂಥ ಜನಗಳನ್ನ ಮಾತಾಡಿಸಿದಾಗ ಅಲ್ಲಿ ಲೇಡೀಸ್ ಕೂಡ ಇದ್ದರು. ಅವರು ಕೂಡ ಹೇಳಿದರು ಪಕ್ಕಾ ಇದು ಫ್ಯಾಮ್ಲಿ ಎಲ್ಲ ಸೇರಿ ನೋಡುವಂಥ ಮೂವಿ, ಪ್ರತಿಯೊಬ್ಬರು ಬಂದು ನೋಡಿ, ನಿಮ್ಮ ಫ್ಯಾಮ್ಲಿ ಜೊತೆಗೆ ಬಂದು ನೋಡಿ, ಇಲ್ಲಿ ಯಾವುದೇ ಥರನಾದಂಥ ಹಿಂಜರಿಕೆಗಳಿಲ್ಲ, ಚೆನ್ನಾಗಿದ್ದಾವೆ ಅಂಥೇಳಿ. ಆದರೆ ಇನ್ನೂ ಒಂದು ಕ್ಷಣ ಅನ್ನಿಸ್ತು ವಿಲನ್ನ ಇನ್ನೂ ಒಂದು ಸ್ವಲ್ಪ ಅಂದರೆ ಫ್ಯಾಮ್ಲಿಯವರು ಬಂದು ಒಂದು ಕುಟುಂಬ ಜೊತೆಗೆ ನೋಡುವಂಥ ರೀತಿಯಲ್ಲಿ ಮಾಡ್ಬೋದಿತ್ತು ಅಂಥೇಳಿ ನೀವು ನೋಡಿದಾಗ ನಿಮಗೆ ಅನಿಸುತ್ತೆ ಅದು. ಆದರೆ ಆ ರೀತಿಯಾದಂಥ ಅಷ್ಟೊಂದು ಕೆಟ್ಟದಾಗಿ ಏನಿಲ್ಲ, ಕೆಲವೊಂದು ಸನ್ನಿವೇಶಗಳಲ್ಲಿ ಅದು ಹಾಗೆ ತೋರಿಸಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತು ಬೇರೆಯವ್ರನ್ನ ತೋರಿಸಿದಾಗ ಎಷ್ಟೋ ಜನಗಳು ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾರೆ. ಆದರೆ ಇನ್ನೇನೋ ಒಂದು ದರ್ಶನ್ ಸರ್ ನಮ್ಮ ಜೊತೆ ಇರಬೇಕಿತ್ತು, ದರ್ಶನ್ ಅವರು ನಮ್ಮ ಜೊತೆ ಇರಬೇಕಿತ್ತು, ನಮ್ಮ ಬಾಸ್ ನಮ್ಮ ಜೊತೆ ಇರಬೇಕಿತ್ತು ಅನ್ನೋ ಒಂದು ನೋವು ಎಲ್ಲೋ ಅಭಿಮಾನಿಗಳಲ್ಲಿ ಕಾಣ್ತಾ ಇತ್ತು. ಆದರೆ ಬೆಳಗ್ಗೆ ಎದ್ದು ಅವರು ದರ್ಶನ್ ಅವ್ರು ಬಂದು ಹೋದಾಗ ಆಗಿರ್ಬೋದು, ದರ್ಶನ್ ಅವ್ರ ಬ್ರದರ್ ಅವ್ರು ಬಂದಾಗ ಆಗಿರ್ಬೋದು, ಜನ ತುಂಬ ರೀತಿಯಾಗಿ ಖುಷಿಪಟ್ಟರು. ಆದರೆ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ದರ್ಶನ್ ಅವ್ರಿಗೆ ಒಂದು ದರ್ಶನ್ ಅವ್ರಿಗೆ ಒಂದು ಇದನ್ನು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಬಾಸ್ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವು ಹೊರಗಡೆ ಇದ್ದೀವಿ, ನೀವು ನಮ್ಮ ಮನಸ್ಸಲ್ಲಿದ್ದೀರಾ, ನಮ್ಮ ಹೃದಯದಲ್ಲಿದ್ದೀರಾ, ನಾವು ಯಾವತ್ತೂ ನಿಮ್ಮನ್ನ ಕೈ ಬಿಡಲ್ಲ, ನಾವು 100% ಮೂವಿನ ಯಶಸ್ವಿಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓವರಾಲ್ ಆಗಿ ಮೂವಿಗೆ ನೋಡೋದಾದರೆ ನನ್ನ ಕಡೆಯಿಂದ 10ಕ್ಕೆ 9 ರಿವ್ಯೂನ ಕೊಡ್ತಾ ಇದ್ದೀನಿ, ರೇಟಿಂಗ್ಸ್ನ ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ಮೂವಿನ ನೋಡಿ ಬನ್ನಿ. ಮತ್ತು ಮೂವಿಯಲ್ಲಿ ದರ್ಶನ್ ಅವ್ರ ಆ್ಯಕ್ಟಿಂಗಿಗೆ ಎಷ್ಟು ರಿವ್ಯೂ ಕೊಡ್ತೀರಾ, ಎಷ್ಟು ರೇಟಿಂಗ್ ಕೊಡ್ತೀರಾ, ಮತ್ತು ಮೂವಿಗೆ ಎಷ್ಟು ರೇಟಿಂಗ್ ಕೊಡ್ತೀರಾ, BGMಗೆ ಎಷ್ಟು ರೇಟಿಂಗ್ ಕೊಡ್ತೀರಾ, ಈ ನಿಮ್ಮ ಮೂವಿಯ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು, ನೀವು ಮೂವಿ ನೋಡಿದಾಗ ನಿಮ್ಗೆ ಆದಂತಹ ಖುಷಿ, ಆ ಒಂದು ಹಲವಾರು ರೀತಿಯಾದಂಥ ಸಿಚುವೇಶನ್ಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.